ಪ್ರತಿ ವರ್ಷದ ಪರಂಪರೆಯಂತೆ ಮೇಲಣಗೈ ವೀರ ಸಿಂಹಾಸನ ಸಂಸ್ಥಾನ ಮಠದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಶಿವಗಂಗಾ ಶ್ರೀ ಪ್ರಶಸ್ತಿ ಕಾರ್ಯಕ್ರಮ ಇದೇ ಬರುವಂತಹ ಮಾರ್ಚ್ 14ನೇ ಶನಿವಾರ ದಿವಸದಂದು ನಡೀತಾ ಇರತಕ್ಕಂಥದ್ದು. ರೇಣುಕಾಚಾರ್ಯರಿಗೂ ಶಿವಗಂಗಾ ಕ್ಷೇತ್ರದ ಮೇಲಣಗೈ ಮಠಕ್ಕೂ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧ. ನಾವು ಏನೆಲ್ಲ ಸಾಧನೆ ಮಾಡಿದರೂ ಕೂಡ ನಮ್ಮ ಮಠದ ಮೂಲ ಪುರುಷರನ್ನು ನಾವು ಸ್ಮರಣೆ ಮಾಡದೆ ಹೋದರೆ ನಮ್ಮ ಯಾವ ಸಾಧನೆಯೂ ಕೂಡ ಅರ್ಥವಿರೋದಿಲ್ಲ. ಅಂತೆಯೇ ಶಿವಗಂಗಾ ಕ್ಷೇತ್ರದಲ್ಲಿರ್ತಕ್ಕಂಥ ಮೇಲಣಗೈ ಮಠ ರೇಣುಕಾಚಾರ್ಯರು ತಮ್ಮ ಉತ್ತರಾಧಿಕಾರಿಗಳಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರಿಗೆ ದೀಕ್ಷೆಯನ್ನು ಮಾಡಿದಂಥ ಸ್ಥಳ. ಆ ಒಂದು ಕುರುಹಿಗಾಗಿಯೇ ಅವರು ತಮ್ಮ ಯೋಗದಂಡದಿಂದ ಹೊಮ್ಮಿಸಿರ್ತಕ್ಕಂಥ ತೀರ್ಥವನ್ನೇ ಇವತ್ತು ಕಲಶ ತೀರ್ಥ, ಒಳಕಲ್ಲು ತೀರ್ಥ ಅಂತ ಕರಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆ ಮಹಾಮಹಿಮರ ತಪಶಕ್ತಿಯಿಂದ ವರ್ಷದ 12 ತಿಂಗಳು ಕೂಡ ಸಮೃದ್ಧವಾದಂಥ ತೀರ್ಥವನ್ನು ನಾವಲ್ಲಿ ಕಾಣ್ತಕ್ಕಂಥದ್ದನ್ನು ನೋಡಿದ್ದೇವೆ. ಅಂತಹ ಕುರುಹನ್ನು ತೋರಿಸಿದಂತಹ ಜಗದ್ಗುರು ರೇಣುಕಾಚಾರ್ಯರು ಆ ಒಳಕಲ್ಲು ತೀರ್ಥದಲ್ಲಿ ಗೋತ್ರಪುರುಷ ವೀರಭದ್ರ ಸ್ವಾಮಿಯನ್ನು ಸ್ಥಾಪನೆ ಮಾಡಿ ತಮ್ಮ ಉತ್ತರಾಧಿಕಾರಿಗಳಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರಿಗೆ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಸ್ಥಳ. ಜೊತೆಗೆ ಮೇಲಣಗೈ ಮಠ ಸಾಹಿತ್ಯಿಕವಾಗಿಯೂ ಮಹತ್ತರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವೀರಶೈವಾಮೃತ ಪುರಾಣವನ್ನು ಬರೆದಿರ್ತಕ್ಕಂತಹ ಗುಬ್ಬಿ ಮಲ್ಲಣ್ಣಾರ್ಯರು ಈ ಮೇಲಣಗೈ ಮಠದಲ್ಲಿದ್ದೇ ತಮ್ಮ ಸುಮಾರು 900 ಪುಟಗಳ ಬೃಹತ್ ಗ್ರಂಥವನ್ನು ರಚನೆ ಮಾಡಿದರು ಅನ್ನುವಂಥ ಇತಿಹಾಸವನ್ನು ಅವರೊಂದು ಪ್ರಾರ್ಥನಾ ಶ್ಲೋಕದಲ್ಲಿ ಶ್ರೀಮಠದ ಸುಮಾರು 15 ಜನ ಗುರು ಪರಂಪರೆಯನ್ನು ಅವರು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಹೀಗೆ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಮೇಲಣಗೈ ಮಠಕ್ಕೆ ಜಗದ್ಗುರು ರೇಣುಕಾಚಾರ್ಯರು ಒಂದು ಮಹತ್ತರ ಶಕ್ತಿಯನ್ನು ತುಂಬಿದಂಥವರು. ಅವರ ಕುರುಹಿಗಾಗಿ, ಅವರ ಒಂದು ನೆನಪಿಗಾಗಿ ಪ್ರತಿ ವರ್ಷ ನಾವು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಫಾಲ್ಗುಣ ಶುದ್ಧ ತ್ರಯೋದಶಿ ಇರತಕ್ಕಂಥದ್ದು. ನಾವು ನಮಗೆ ಅನುಕೂಲಕ್ಕೆ ಅನುಗುಣವಾಗಿ ಆ ನಂತರ ಬರ್ತಕ್ಕಂಥ ಅನುಕೂಲದ ದಿನಗಳನ್ನು ನೋಡಿಕೊಂಡು ನಾವು ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಸಮಾಜದಲ್ಲಿ ಮಹತ್ತರವಾಗಿರ್ತಕ್ಕಂಥ ಸಾಧನೆ ಮಾಡಿದಂಥ ಗಣ್ಯರನ್ನು ಗುರುತಿಸಿ ಅವರಿಗೆ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಬಂದಿರತಕ್ಕಂಥದ್ದು. ಪ್ರಸ್ತುತ 2026ನೇ ವರ್ಷದ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಖ್ಯಾತ ನಟರಾಗಿರ್ತಕ್ಕಂತಹ ಶ್ರೀ ದೊಡ್ಡಣ್ಣನವರಿಗೆ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾಯಿದೆ. ಇಂತಹ ಒಂದು ಮಹತ್ತರ ಸಮಾರಂಭಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ಧಗಂಗೆಯ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ನೊಣಂಕೆರೆಯ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು, ಗೌರಿಗದ್ದೆಯ ಡಾಕ್ಟರ್ ವಿನಯ್ ಗುರೂಜಿಯವರು, ಎಲ್ಲ ಪೂಜ್ಯರು ಮತ್ತು ನಾಡಿನ ಎಲ್ಲ ಸುತ್ತಮುತ್ತಲಿನ ಮಠದ ಎಲ್ಲ ಪರಮ ಪೂಜ್ಯರು ಈ ಸಮಾರಂಭಕ್ಕೆ ದಯಮಾಡಿಸಿ ಈ ಸಮಾರಂಭವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸಮಾರಂಭದ ಉದ್ಘಾಟನೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಈಶ್ವರ ಖಂಡ್ರೆಯವರು ಮತ್ತು ನಮ್ಮ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ಅವರು ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಜಗದ್ಗುರು ರೇಣುಕಾಚಾರ್ಯರ ಒಂದು ಭಾವಚಿತ್ರವನ್ನು ಅನಾವರಣ ಮಾಡ್ತಾ ಇರ್ತಕ್ಕಂಥದ್ದು. ನಾಡಿನ ಎಲ್ಲ ಗಣ್ಯಮಾನ್ಯರು, ಸಾಹಿತಿಗಳು, ಕಲಾವಿದರು, ಎಲ್ಲ ಗಣ್ಯಮಾನ್ಯರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭಕ್ಕೆ ಧರ್ಮಾಭಿಮಾನಿಗಳಂತಕ್ಕಂಥ ಎಲ್ಲರೂ ಕೂಡ ಮಾರ್ಚ್ 14ನೇ ತಾರೀಕು ಶನಿವಾರ ದಿವಸ ಬೆಳಿಗ್ಗೆ 10 ನಡೆಯುವಂಥ ಎಲ್ಲ ಸಮಾರಂಭಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ಆಗಮಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ 13ನೇ ತಾರೀಕು ಸಂಜೆ ಶಿವಗಂಗಾ ಕ್ಷೇತ್ರದ ರಥಬೀದಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಶ್ರೀ ವೀರಭದ್ರ ಸ್ವಾಮಿಯ ಉತ್ಸವ ಸಕಲ ವಾದ್ಯ ವೈಭವಗಳು ಮತ್ತು ಕಲಾ ತಂಡಗಳೊಂದಿಗೆ ಒಂದು ಉತ್ಸವ ಕೂಡ ನೆರವೇರ್ತಾ ಇದೆ. ಈ ಎಲ್ಲ ಕಾರ್ಯಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕಂತ ಈ ಮೂಲಕ ಕರೆ ಕೊಡ್ತಾ ಇದೆ. ನಮಸ್ಕರಿಸುತ್ತಾ ಈ ದಿವಸ ಮೇಲಣಗೈ ವೀರಸಿಂಹಾಸನ ಮಠದ ಒಂದು ರೇಣುಕರ ಜಯಂತಿ ಮಾಡೋದರಿಂದ ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಜೊತೆಯಲ್ಲಿ ಸೇರಿ ಕೈ ಜೋಡಿಸಿ ಈ ಕಾರ್ಯಕ್ರಮನ ನಾವು ಯಶಸ್ವಿಯಾಗಿ ಮಾಡಬೇಕಾಗ್ತದೆ. ನಾವೆಲ್ಲರೂ ಭಕ್ತರುಗಳು ಕೂಡ ಸೇರಿ ಸ್ವಾಮೀಜಿಯವರದೆಲ್ಲ ನಾವೆಲ್ಲ ಭಕ್ತರು ಸೇರಿ ಸ್ವಾಮೀಜಿಯವರ ಜೊತೆಯಲ್ಲಿ ನಾವು ಮಾಡಿದರೆ ಆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ಆಗ್ತದೆ.
ನಾವೆಲ್ಲರೂ ಕೂಡ ಇವತ್ತು ಸೇರಿಕೊಂಡು ತೀರ್ಮಾನ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ತೀರ್ಮಾನ ಮಾಡಿ ನಾವು ಇದನ್ನು ಮುಗಿಸ್ಬೇಕು ಅಂತ ಮಾಡಿ. ಹೌದು, ದೊಡ್ಡಣ್ಣವ್ರಿಗೆ ಪ್ರಶಸ್ತಿ ಹಿಂದಿನಲ್ಲೂ ಹೇಳ್ತಾ ಇದ್ರು ಬುದ್ಧಿಯವರು ಕೊಡಬೇಕು ಅಂತ, ಏನೋ ಅವ್ರಿಗೆ ದೊರೆತಿದೆ, ಅದನ್ನು ಕೊಡಬೇಕಾಗ್ತದೆ. ಎಲ್ಲ ಭಕ್ತರು ಸೇರಿ ನಾವು ಮಾಡಬೇಕು ಈ ಕಾರ್ಯಕ್ರಮ. ಈಗ ಸ್ವಾಮೀಜಿಯವರು ಜೊತೆಯಲ್ಲಿ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡೇ ಮಾಡಬೇಕು. ನಾವೆಲ್ಲ ಸೇರ್ಕೊಂಡ್ರೆ ಸ್ವಾಮೀಜಿಯವ್ರು ಒಬ್ಬರೇ ಮಾಡೋದಕ್ಕೆ ಆಗಲ್ಲ, ನಾವೆಲ್ಲ ಸೇರ್ಕೊಂಡೇ ಮಾಡಬೇಕು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.